ಬ್ರೇಕ್ ಆದ್ಮೇಲೆ ಹಾಲಿನ ಕತ್ತೆ ಚರ್ಚೆಯನ್ನ ಮುಂದುವರಿಸ್ತಾ ಯಾವ ಹಾಲು ಮಕ್ಕಳಿಗೆ ಉತ್ತಮ, ಅದರ ಜೊತೆಗೆ ಯಾವ ರೀತಿಯಾಗಿ ಹಾಲನ್ನ ಕುದಿಸಬೇಕು, ಅದರ ವಿಧಾನ ಹೇಗೆ, ಇವೆಲ್ಲವನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಜ್ಯೋತಿ ಅವರೇ, ನೀವು ಮನೆಗೆ ಬಂದ ತಕ್ಷಣ ಅಥವಾ ಹಾಲಿನ ಪ್ಯಾಕೆಟ್ ತಂದ ತಕ್ಷಣ ಹಾಲನ್ನು ಕುದಿಸ್ತೀರಾ ಹೇಗೆ? ಹಳೆ ಹಾಲು ಇದ್ರೆ ಏನಾದ್ರೂ ಕುದಿಸೋದಿಲ್ಲ. ಹಳೆ ಹಾಲು ಇಡ್ತೀರಿ ಅಂತ ಆಯ್ತು. ಹಾಗಾದ್ರೆ ಇರತ್ತಲ್ಲ, ಹಿಂದಿನ ದಿನದ ಏನಾದ್ರು ಒಂದ್ ಸ್ವಲ್ಪ ಉಳ್ದಿದ್ರೆ ಕುದಿಸಕ್ ಹೋಗೋದಿಲ್ಲ. ಇಲ್ಲ ಅಂತಂದ್ರೆ ಅದನ್ನ ತೊಳೆದ್ಬಿಟ್ಟು ಪ್ಯಾಕೆಟ್ ತೊಳೆದ್ಬಿಟ್ಟು ಕುದಿಸ್ಕೊಂಡು. ಡಾಕ್ಟರ್, ಈಗ ಅವ್ರು ಹೇಳಿದ್ರು ಹಾಲನ್ನ ಯಾವ ರೀತಿಯ ಅಂದ್ರೆ ನಾವು ತಂದ ತಕ್ಷಣ ಏನು ಕುದಿಸೋದಿಲ್ಲ ಅಥವಾ ಯಾವ ಟೈಮ್ ಇರುತ್ತೆ ಆ ಟೈಮಲ್ಲಿ ಕುದಿಸ್ತೀವಿ ಅಂತ. ಆಕ್ಚುಲಿ ಹಾಲನ್ನು ಕುದಿಸೋ ವಿಧಾನ ಹೇಗೆ ಅಂತ ಹೇಳ್ತೀರಿ? ಯಾವ ರೀತಿ ಎಫೆಕ್ಟ್ ಆಗತ್ತೆ ಅದು ಬಾಯ್ಲ್ ಮಾಡೋದ್ರಿಂದ? ಈಗ ಹಾಲನ್ನ ಯೂಶಲಿ ಬಿಸಿ ಮಾಡಿದಾಗ ನಾವು ಏನಕ್ಕೆ ಅದು ಜಾಸ್ತಿ ಬಿಸಿ ಮಾಡಬಾರ್ದು ಅಂತ ಹೇಳ್ತಾ ಇದೀವಿ ಅಂದ್ರೆ ಅದರಲ್ಲಿರೋ ಪೌಷ್ಟಿಕಾಂಶಗಳು ನಾಶ ಆಗುತ್ತೆ. ಅದ್ರ ಎಷ್ಟಾಗುತ್ತೆ, ಈಗ ನಾವು ಕೆಲವು ರಿಸರ್ಚ್ ಆರ್ಟಿಕಲ್ಸ್ ಪ್ರಕಾರ ಅದರಲ್ಲಿ ಆಕ್ಚುಲಿ ನೀವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಬಂದು 21% ಅಷ್ಟು ಕಡಿಮೆ ಆಗ್ತದೆ. ನೀವು ಒಂದು ಸರಿ ಮರಳಿಸಿದ್ರೆ, ಒಂದು ಸರಿ ಗೋಸಿಸಿದ್ರೆ 21% ಅಷ್ಟು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಹೊರಟೋಗುತ್ತೆ ಅದರಲ್ಲಿ. ನೀವು ಈ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಪ್ ಟು 13% ಹೊರಟೋಗುತ್ತೆ ನೀವು ಒಂದು ಸರಿ ಕುದಿಸಿದ್ರೆ. ಸೊ ನೀವು ಪದೇ ಪದೇ ದಿನಕ್ಕೆ 3 ಸರಿ 4 ಸರಿ ಕುದಿಸ್ತಾ ಇದ್ರೆ ನ್ಯಾಚುರಲಿ ಕೊನೆಗೆ ಏನು ಉಳಿದಿರೋದಿಲ್ಲ ಅದರಲ್ಲಿ. ಹೌದು, ಅದಕ್ಕೆ ಈ ವಿಟಮಿನ್ ಎಲ್ಲ ಹೊರಟೋದ್ಮೇಲೆ ನೀವು ಆ ಹಾಲು ಕುಡಿದ್ರಷ್ಟು ಬಿಟ್ರಷ್ಟು. ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಮೈಕ್ರೋವೇವ್ ಯಾವಾಗ್ಲೂ ಯೂಸ್ ಮಾಡಬಾರ್ದು. ಮೈಕ್ರೋವೇವ್ ಯೂಸ್ ಮಾಡಿದ್ರೆ ನಾನು ಈಗಾಗಲೇ ಹೇಳ್ದಂಗೆ 21% ನಿಮ್ಮ ವಿಟಮಿನ್ಸ್ ಯಾವ್ದು ಹೋಗುತ್ತೆ. ನೀವು ಮೈಕ್ರೋವೇವ್ ಯೂಸ್ ಮಾಡಿದಾಗ 30 to 40% ಆಫ್ ದ ವಿಟಮಿನ್ಸ್ ಹೊರಟೋಗುತ್ತೆ. ಸೊ ಅದರಿಂದ ಯಾವತ್ತೂ ಮೈಕ್ರೋವೇವ್ ನಲ್ಲಿ ಹಾಲನ್ನು ಬಿಸಿ ಮಾಡಲೇಬಾರದು. ಹಾಗೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದ್ರೆ, ಈಗ ನೀವು ಈ ಮಕ್ಕಳಿಗೆ ಹಾಲು ಕೊಡೋದು ವಿಷಯ ಬಂದಾಗ, ಎಸ್ಪೆಷಲಿ ಹಸು ಹಾಲಾಗ್ಲಿ ಯಾವುದೇ ತರದ ಹಾಲಾಗ್ಲಿ, ಬಾಟಲ್ ಮಾತ್ರ ಯೂಸ್ ಮಾಡ್ಕೊಡ್ತು. ಫೀಡಿಂಗ್ ಬಾಟಲ್ ನ ಯಾವತ್ತೂ ಯೂಸ್ ಮಾಡಬಾರ್ದು. ಅದರಿಂದಾನೇ ಮಕ್ಕಳಿಗೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ. ಏನಿದ್ರು ಮಕ್ಕಳಿಗೆ ಸ್ಪೂನ್ ಅಥವಾ ಇದ್ರಲ್ಲಿ ಕುಡಿಸಬಹುದು. ಪ್ರೇಮ ಅವರೇ, ನಾವಾಗ್ಲೇ ಹೇಳ್ತಾ ಇದ್ವಿ ಹಾಲು ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ. ಬಟ್ ನಾನ್ ಕೇಳ್ತಾ ಇರೋದು, ಜಾಸ್ತಿ ಹಾಲು ಕೆಲವರಿಗೆ ಯೂಸ್ ಆಗಲ್ಲ, ಕೆಲವೊಂದು ಕಾಯಿಲೆಗಳಿಗೆ ಕೂಡ ಹಾಲಿನ ಬಳಕೆ ಬೇಡ ಅಂತ ಹೇಳ್ತಾರೆ. ಯಾವೆಲ್ಲ ಕಾಯಿಲೆಗಳಿಗೆ? ಸಾಧಾರಣ ಕಾಯಿಲೆಗೆ ಹಾಲು ಬೇಡ ಅಂತ ಹೇಳೋದಕ್ಕಿಂತನೂ ಹಾಲು ಯಾರಿಗೆ ಅಲರ್ಜಿ ಇರುತ್ತೆ ಅವ್ರಿಗೆ ಹಾಲನ್ನ ಕೊಡೋದೇ ಇಲ್ಲ. ಯಾರಿಗೆ ಹಾಲಿನಲ್ಲಿಯೋ ಆ ಕೊಬ್ಬಿನ ಬೇಡ ಅಂತ ಹೇಳ್ತೀವಿ ನಾವು. ಇವಾಗ ಹಾಲಿನಲ್ಲಿ ಕೊಲೆಸ್ಟ್ರಾಲ್ ಅಂಶ ಬಹಳ ಹೆಚ್ಚಾಗಿ ಇರುತ್ತೆ. ತುಂಬಾನೇ ಹಾಲಿನಲ್ಲಿ ಕೊಬ್ಬು ಬರುತ್ತಲ್ಲ, ಅದಷ್ಟು ಕೊಲೆಸ್ಟ್ರಾಲ್ ಆಗಿರುತ್ತೆ. ಹಾಗಾಗಿ ಯಾರಿಗೆ ಡಿಸ್ಲಿಪಿಡೇಮಿಯಾ ಇರುತ್ತೆ ಅವ್ರಿಗೆ ನಾವು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತೀವಿ. ಡಯಾಬಿಟಿಕ್ಗಳಿಗೆ ನಾವು ಕೊಬ್ಬಿನ ಅಂಶ ಕಡಿಮೆ ಹೇಳ್ತೀವಿ. ಹಾಗೆ ಒಬೇಸಿಟಿ ಇರೋರಿಗೆ, ಅತಿ ತೂಕಿಗಳಿಗೆ ಕೂಡ ನಾವು ಹಾಲಿನಲ್ಲಿರೋ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ ವಿನಃ ಹಾಲನ್ನು ಝೀರೋ ಯಾರಿಗೂ ಮಾಡೋದಿಲ್ಲ, ಅದರಲ್ಲೂ ಸಸ್ಯಾಹಾರಿಗಳಾಗಿದ್ರೆ. ಹಾಲನ್ನು ನಾವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಕಾಯಿಸಬೇಕು ಅನ್ನೋದನ್ನೆಲ್ಲ ನೋಡಿದ್ವಿ. ಮಕ್ಕಳಿಗೆ ಹಾಲಿನ ಅವಶ್ಯಕತೆ ಎಷ್ಟಿರುತ್ತೆ ಅಂತ ಹೇಳ್ತೀರಿ? ಯಾಕಂದ್ರೆ ಹುಟ್ಟಿದ ಮಗುವಿನಿಂದ ನಾವು ಎದೆ ಹಾಲಿನ ನಮಗೆ ಹೇಳ್ತೀವಿ, ಆಮೇಲೆ 1.5 ವರ್ಷದಿಂದ ಈ ಹಾಲು ಯೂಸ್ ಮಾಡಿ ಅಂತ. ಎಷ್ಟು ಅವಶ್ಯಕತೆ ಇರುತ್ತೆ ಬೆಳೆಯುವವರೆಗೂ? ಈಗ ಮಕ್ಕಳಿಗೆ ಅಂದ್ರೆ ಹಾಲು ಇಸ್ ಎ ಎಕ್ಸಲೆಂಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತೆ ಹಾಗೂ ಬೇರೆ ವಿಟಮಿನ್ಸ್ಗಳು, ಇದರದೆಲ್ಲ ಎಕ್ಸಲೆಂಟ್ ಸೋರ್ಸ್ ಅದು. ಬಟ್ ಕುದಿಸುವ ವಿಧಾನ ಅಥವಾ ನಾವು ಮಾಡುವಂತ ಅದು ಯಾವ ತರ ನೀವು ಉಪಯೋಗಿಸ್ತೀರಾ ಅದು ಇಂಪಾರ್ಟೆಂಟ್. ಈಗ ಇನ್ಫ್ಯಾಕ್ಟ್ ನಾವು ಆಗ್ಲೇ ಮಾತಾಡಿದ್ವಿ, ಅದನ್ನ ನಾವು ಈಗಾಗಲೇ ಸುಮಾರು ಸರಿ ಹೇಳಿರೋ ಹಂಗೆ ಅದನ್ನ ಜಾಸ್ತಿ ಮರಳಿಸೋ ನೆಸೆಸಿಟಿ ಇಲ್ಲ. 1 ರಿಂದ 2 ಸಲ ಮಾಡಿಸಬಹುದು. ಒಂದು ಬೆಳಿಗ್ಗೆ ದಿನಕ್ಕೆ 2 ಸರಿ 2 ರಿಂದ 3 ನಿಮಿಷ 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕಾಯಿಸಿದ್ರೆ ಬೇಕಾದಷ್ಟು, ಅದಕ್ಕಿಂತ ಜಾಸ್ತಿ ಏನು ಮಾಡೋ ನೆಸಿಟಿ ಇಲ್ಲ. ಸೆಕೆಂಡ್ ಇಂಪಾರ್ಟೆಂಟ್, ಸ್ಟೋರೇಜ್ ಕೂಡ ಇಂಪಾರ್ಟೆಂಟ್. ಈಗ ನೀವು ಪ್ರತಿ ಸರಿ ಸ್ಟೋರ್ ಮಾಡಿ ನೀವು ಅದು ಆ ಕೆನೆ ಎಲ್ಲ ತೆಗೆದ್ರೆ, ಪ್ರತಿ ಸರಿ ನೀವು ಅದು ತೆಗೆದಾಗ ಅರೌಂಡ್ 70% ಆಫ್ ದ ಫ್ಯಾಟ್ ಲಾಸ್ ವಿಲ್ ಅಕರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ? ಮೊದಲನೇದಾಗಿ ತಾಯಿ ಹಾಲು ಬಿಟ್ಟು ಬೇರೆ ಹಾಲಿಲ್ಲ 1 ವರ್ಷದವರೆಗೆ. 1 ವರ್ಷ ಆದ ಮೇಲೆ ಮಗುಗೆ ಡೆಫಿನೆಟ್ ಆಗಿ ಸ್ವಲ್ಪ ಬೇರೆ ಹಾಲು ಕೂಡ ಕೊಡ್ಲಿಕ್ಕೆ ಶುರು ಮಾಡಬಹುದು. ಬೇರೆ ಡಯಟ್ಗಳು ಕೊಟ್ಟಂಗೆ ಹಾಲು ಕೂಡ ಒಂದು ಬಹಳ ಮುಖ್ಯವಾದ ಅಂಶ. ದಿನಕ್ಕೆ 2 ಸರಿ ಆದ್ರೂ ಹಾಲನ್ನ ಕೊಡಬೇಕಾಗ್ತದೆ ಮಕ್ಕಳಿಗೆ. ಸೊ ಇದನ್ನ ನೀವು ಎಷ್ಟು ವರ್ಷದವ್ರಿಗೆ ಬೇಕಾದ್ರೂ ಕೊಡಬಹುದು, ಇದಕ್ಕೇನು ಲಿಮಿಟ್ ಇಲ್ಲ. ಬಟ್ 2 ವರ್ಷದವ್ರಿಗೆ ಮಾತ್ರ ನೀವು ಯಾವುದೇ ತರ ಈ ಕೊಬ್ಬನ್ನು ತೆಗೆದಿರುವಂತ ಹಾಲು ಉಪಯೋಗಿಸಬಾರ್ದು. ಈ ಸ್ಕಿಮ್ ಮಿಲ್ಕ್ ಆಗ್ಲಿ ಅಂತ ಮಿಲ್ಕ್ ಯೂಸ್ ಮಾಡಬಾರ್ದು. ಪೂರ್ತಿ ಹೋಲ್ ಮಿಲ್ಕ್ ಅಂತ ಏನ್ ಕರಿತೀವಿ ಅದನ್ನೇ 2 ಇಯರ್ಸ್ ವರೆಗೂ ಯೂಸ್ ಮಾಡಬೇಕು. ಯಾಕಂದ್ರೆ ಇದು ಅವರ ಬ್ರೈನ್ ಗ್ರೋತ್ ಗೆ ಬಹಳ ಇಂಪಾರ್ಟೆಂಟ್. ಮುಂಜಾಗ್ರತೆಯನ್ನು ಕೂಡ ವಹಿಸ್ಕೋಬೇಕಾಗುತ್ತೆ. ಮಗು ಹಾಲು ಮಾತ್ರ ಕಾಯಿಸಲೇಬೇಕು ಮಕ್ಕಳು ಕೊಡೋದು. ಓಕೆ ಡಾಕ್ಟರ್ ಪ್ರಶಾಂತ್, ಅದ್ರ ಜೊತೆಗೆ ಡಾಕ್ಟರ್ ಪ್ರೇಮ ಮತ್ತು ಜ್ಯೋತಿ, ನೀವೆಲ್ಲರೂ ಕೂಡ ಬಂದು ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ. ಅದ್ರ ಜೊತೆಗೆ ಹಾಲನ್ನ ಜಾಸ್ತಿ ಕಾಯಿಸಿದ್ರೆ ಏನಾಗುತ್ತೆ, ಹಾಲಿನ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು.
ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಹಾಲನ್ನ ಜಾಸ್ತಿಯಾಗಿ ಕುದಿಸಿದ್ರೆ ಏನಾಗುತ್ತೆ ಅಂತ. ಸೊ 1 ರಿಂದ 2 ಬಾರಿ ಹಾಲನ್ನ ಕುದಿಸಿ, ಅದ್ರ ಜೊತೆಗೆ ಸ್ಟೋರೇಜ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹಾಲನ್ನ ತಂದು ಎಷ್ಟು ಗಂಟೆಗಳ ಕಾಲ ಇಡ್ತೀರಿ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸೊ ಇದು ಇವತ್ತಿನ ಹಾಲಿನ ಕತೆ ಚರ್ಚಾ ಟೈಮ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.